ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ. ಸೊ ಇವತ್ತು ಮೇಕಿಂಗ್ ಲೀಡರ್ಸ್ ಅಕಾಡೆಮಿಯನ್ನು ಇವತ್ತು ತುಂಬ ಒಂದು ಅರ್ಥಗರ್ಭಿತವಾಗಿ ಸಂವಿಧಾನವನ್ನು ನಾವು ಪಠನೆ ಮಾಡ್ತಾ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಸೊ ಇಲ್ಲಿ MLA ಅಂತಂದರೆ ಬರೀ ರಾಜಕೀಯಕ್ಕೆ ನಾವು ಸೀಮಿತ ಅಂತ ಅನ್ಕೋಬಾರ್ದು. ಸೊ MLA ಫುಲ್ ಫಾರ್ಮ್ ಏನು ಬರುತ್ತೆ ಅಂತಂದರೆ ಮೇಕಿಂಗ್ ಲೀಡರ್ಸ್ ಅಕಾಡೆಮಿ. ಸೊ ಈಗ ನಾನು ಆಗಲೇ ನಾನು ಸ್ಪೀಚಲ್ಲಿ ಹೇಳ್ದಂಗೆ, ಸೊ ಲೀಡರ್ಸ್ ಅನ್ನೋದು ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಇದು ಅದು ರಾಜಕೀಯ ಕ್ಷೇತ್ರಕ್ಕೆ ಇರ್ಬೋದು, ಅಥವಾ ಬೇರೆ ಆಫೀಸರ್ ಕ್ಷೇತ್ರಕ್ಕೆ ಇರ್ಬೋದು, ಸಾಮಾಜಿಕ ಕ್ಷೇತ್ರಕ್ಕೆ ಇರ್ಬೋದು, ಅಥವಾ ಮತ್ತು ಇನ್ನೊಂದು ಕ್ಷೇತ್ರಕ್ಕೆ ಇರ್ಬೋದು, ಸೀಮಿತವಾಗಿಲ್ಲ. ಲೀಡರ್ಸ್ ಅನ್ನೋರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಲೀಡರ್ಸ್ ಅನ್ನೋರು. ಆ ಲೀಡರ್ಶಿಪ್ನ ನಾವು ಗುರುತಿಸಿ ಅವ್ರಿಗೆ ನಾವು 5 ಒಂದು ಪ್ರೋಗ್ರಾಮನ್ನು ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮನ್ನು ನಾವು ಮಾಡಿದ್ದೀವಿ. ಸೊ ಇಲ್ಲಿ ನಾವು ಡಿಪ್ಲೊಮಾ ಪ್ರೋಗ್ರಾಮ್ಸ್, ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಅಂತಂದರೆ ಈ ಕಾಲೇಜ್ಗಳಲ್ಲಿ ನಮಗೆ ಈಗ ಪ್ರೊಫೆಸರ್ ಇದ್ದಾರೆ, ಎಲ್ಲ ಪ್ರೊಫೆಸರ್ ಎಲ್ಲ ಬಂದಿದ್ದರು. ಈಗ 3 ಇಯರ್ಸು 2 ಇಯರ್ಸು 4 ಇಯರ್ಸು ಡಿಗ್ರಿ ಕೊಡ್ತಾರೆ. ಈಗ ಕೊನೆಗೆ ಏನಾಗ್ತದೆ, ಅವ್ರಿಗೆ ಕೆಲಸ ಸಿಗ್ಬೇಕಂತ ಅಂದರೆ ಸ್ಕಿಲ್ ಇರಲ್ಲ. ಏನು ಸ್ಕಿಲ್ಲು? ಆ ಸ್ಕಿಲ್ ಏನು ಬೇಕಾದ್ರೂ ಆಗ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ಆಗ್ಬೋದು, ಪ್ರೆಸೆಂಟೇಷನ್ ಸ್ಕಿಲ್ ಆಗ್ಬೋದು, ಎಂಪ್ಲಾಯಬಿಲಿಟಿ ಸ್ಕಿಲ್ ಆಗ್ಬೋದು, ಲೀಡರ್ಶಿಪ್ ಸ್ಕಿಲ್ ಆಗ್ಬೋದು, ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗ್ಬೋದು, ಟೆಕ್ನಿಕಲ್ ಸ್ಕಿಲ್ ಆಗ್ಬೋದು. ಸೊ ಈ ಸ್ಕಿಲ್ ಬೇಸ್ಡ್ ನಾವು ಸ್ಟೂಡೆಂಟ್ಸ್ಗೆ ನಾವು ರೆಡಿ ಮಾಡಿದ್ರೆ ಎಲ್ಲ ಕ್ಷೇತ್ರದಲ್ಲಿ ನಾವು ಒಂದು ಕ್ಷೇತ್ರಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಎಲ್ಲ ಇಂಜಿನಿಯರಿಂಗ್ ಇರ್ಬೋದು, ಹ್ಯುಮ್ಯಾನಿಟಿ ಸ್ಟೂಡೆಂಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಲೀಗಲ್ ಇರ್ಬೋದು, ಎಲ್ಲರಿಗೂ ಏನು ಕೊಡ್ತೇವೆ ಅಂತಂದರೆ ಲೀಡರ್ಶಿಪ್ ಸ್ಕಿಲ್ ಕೊಡ್ತೇವೆ. ಏನು ಲೀಡರ್ಶಿಪ್ ಸ್ಕಿಲ್ ಅಂತಂದರೆ ಅದು ಕಾನ್ಫಿಡೆನ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್, ನಾನು ಆಗಲೇ ಹೇಳಿದ್ಮೇಲೆ ಇತರ ಸ್ಕಿಲ್ಸ್ ಆಗಿರ್ಬೋದು. ಆ ಸ್ಕಿಲ್ನ ಮಾತ್ರ ನಾವು ಫೈನ್ ಟ್ಯೂನ್ ಮಾಡ್ತೀವಿ.